ಅಮ್ಮ ನಾನು ಇನ್ನು ಬರ್ತೀನಿ ಕಣಮ್ಮ. ಇರೇ ಗೌರಮ್ಮ, ಒಂದೆರಡು ದಿವಸ ಅಪ್ರೂಪಕ್ಕೆ ಬಂದಿದೆ, ಸ್ಯಾನೆ ದಿನ ಆಗಿತ್ತು ಬಂದು. ಒಂದೆರಡು ದಿವಸ ಇದ್ದೋಗಿ ಏನು ಹಿಂಗೆ ಬಂದು ಹಂಗೆ ಹೋಗ್ತೀಯ? ಅಯ್ಯೋ ಬಿಡಮ್ಮ, ಈಗ ಕೆಲಸ ಐತೆ, ನನ್ನ ಗಂಡಗೆ ಹೇಳಿ ಬಂದೆ ಹೋಗಿ ಇವತ್ತು ಹೋಗಿ ಒಂದು ದಿವಸ ಇದ್ದು ಬರ್ತೀನಿ ಅಂತಾನ, ಅದಕ್ಕೆ ಹೋಗ್ಬೇಕು. ಅದು ಅಲ್ಲದೆ ನನ್ನ ಗಂಡ ಬೇರೆ ಒಂದು ಸ್ವಲ್ಪ ನನ್ನ ಮೇಲೆ ಸಿಟ್ಟು ಮಾಡ್ಕೊಳತ್ತಯ್ಯಪ್ಪ, ಅದಕ್ಕೆ ಸಮಾಧಾನ ಮಾಡಬೇಕು ಅಂದರೆ ಹೇಳಿದ ಟೈಮಿಗೆ ಕರೆಕ್ಟಾಗಿ ಹೋಗ್ಬೇಕು. ಅದಕ್ಕೇನೆ ಬರ್ತೀನಿ ನಾನು. ಸರಿಯಮ್ಮ, ನಿನ್ನ ಗಂಡಂತಾಗೆ ಚೆನ್ನಾಗಿರು. ನಿನ್ನ ಗಂಡ ನಿನ್ನ ಮಾತು ಕೇಳಬೇಕು, ಹಂಗೆ ಮಾಡ್ಕ್ಯಾ ಹಂಗ. ನಿಮ್ಮ ಅತ್ತೆ ಇನ್ನು ಯೋಸ್ತಿಂದಳು ಹೇಳು, ಒಂದಿಟ್ಟು ಸೆನಕ್ಕೆ ನೋಡ್ಕ್ಯಾ, ಏನೂ ಆಗಲ್ಲ, ಉಂಬಕ್ಕೆ ತಿಂಬಕ್ಕೆ ಮಾಡಿತ್ತಂಗಿರ್ಬೇಡ. ಆಮೇಲೆ ಅವಳಿಗೆ ಮಾಡಿತ್ತಿದ್ರೆ ನಿನ್ನ ಗಂಡಕ್ಕೆ ಸಿಟ್ಟು ಬಂದು ನಿನ್ನ ಮೇಲೆ ಜಗಳ ಮಾಡ್ತಾನೆ, ಅದಕ್ಕೆ ಹೇಳೋದು. ಸಂಸಾರನ ಉಳಿಸ್ಕೆ ಮತ್ತೆ ಕಲ್ತ್ಕ. ಏನ ಮುತ್ತಿಗೆ ಒಂದಿಟ ಅಡುಗೆ ಮಾಡಿಕ್ಕಿ ಉಂಬಕ್ಕಿಕ್ಕಿರೆ ನಿನ್ಗೆ ಗಂಟೆನ್ ಕಳ್ಕಮಲ್ಲ, ಚೆನ್ನಾಗಿರೋದು ಕಲ್ತ್ಕ. ಅವಜ್ಜಿ ನಿವಾಸದಿಂದಳು ಸಾಯ್ತಾಳೆ. ಆಮೇಲೆ ನೀನು ನಿನ್ನ ಗಂಡ ಇಬ್ರೇನೆ ಆರಾಮಾಗಿರ್ಬೋದು. ನಿನ್ನ ಗಂಡ ಒಳ್ಳೆಯವನು. ತಿರ್ಗಾ ನಿನ್ನ ಮೇಲೆ ಸಿಟ್ಟು ಮಾಡ್ಕೊಂಬಕ್ ಹೋಗ್ಬೇಡ. ಹಂಗ ಸರಿ ಅಮ್ಮ, ಹಂಗೆ ಮಾಡ್ತೀನಿ ಹೇಳು. ಅವತ್ತಿನ ವ್ಯವಸ್ಥಿನ ಇರುತ್ತೆ, ಮಾಡಿರ್ತೀನಿ ಇರೋ ವಸ್ತಿನ. ನನಗೆ ಯಾಕೆ ಆಮೇಲೆ ಮಾಡಿಕ್ಲಿಲ್ಲ ಅಂತ ನನ್ನ ಗಂಡ ನನ್ನ ಮೇಲೆ ಬೇಜಾರು ಮಾಡ್ಕೊಂತಾನೆ. ಅಂಥದ್ದೆಲ್ಲ ಯಾಕೆ ಮಾಡ್ಕೋಬೇಕಲ್ವಿ? ಇನ್ನೊಬ್ಬರಿಗೆ ನಾವ್ಯಾಕೆ ಇದು ಮಾಡ್ಬೇಕು ಹೇಳು? ನಾವು ಜಗಳ ಆಡಿದ್ರೆ ಇನ್ನೊಬ್ರು ಬರ್ತಾರೆ ಮೂಗ್ ತುರ್ಸಕ್ಕೆ, ಆ ಜಿಲೇಬಿ ಆ ಶಿವನ್ ಅಂತಾರೆ ಜಗಳ ತಂದಿಕ್ಕಕ್ಕೆ. ಅದಕ್ಕೆ ನೀ ಹುಷಾರು ಅಂತ ಹೇಳ್ತಾ ಇರೋದು. ಸರಿ ಅಮ್ಮ. ಎಲ್ಲಿ ಅಣ್ಣ ಎಲ್ಬೋದಾ? ಅದಕ್ಕೆ ಅಮ್ಮನು ಕಾಣಿಸ್ತಾ ಇಲ್ಲ, ಎಲ್ಬೋದ್ರು ಇಬ್ರು? ಅವರು ಎಲ್ಗೋ ಹೊಲ್ತಕ್ಕೆ ಹೋಗ್ತಿ ಅಂತ ಇಬ್ರು ಹೋದ್ರು, ಬರ್ತಾರಿರು, ಈಗಲಾಗ್ಲೇ ಬರ್ಬೋದು ಅನ್ಸುತ್ತೆ. ಅವ್ರು ಬಂದ್ಮೇಲೆ ಹೇಳಿ ಹೋಗಿವಂತಿ. ನಿಮ್ಮ ಅಣ್ಣೆ ಬೈಕ್ ಅಂತ ನೋಡು, ನನಗೊಂದು ಮಾತು ಹೇಳಲ್ಲ ಗೌರಿ, ಊರಿಗೆ ಹೋದ್ರು ಹಂಗೆ ಹೋಗ್ತಾಳೆ ಅಂತ. ನಾ ಬೈಕ್ ಅಂತಾನೆ ನಿಮ್ಮ ಅತ್ತಿಗೆ ಅದು ಕೊಟ್ಟ ಇಲ್ಲದ್ದೆಲ್ಲ ಚಾಡಿ ಚುತ್ತಾಳೆ. ನಿನ್ನ ತಂಗಿ ತಗೆ ನಿನ್ಗೊಂದು ಇಟ್ಟು ಬೆಲೆ ಇಲ್ಲ, ಹಂಗೆ ಹಿಂಗೆ ಅಂತಾನೆ. ಅದಕ್ಕೆ ನಿಷ್ಠುರ ಯಾಕೆ ಹೊತ್ಕೊಂತೀನಿ ನೀನು? ನಿಮ್ಮ ಅಣ್ಣ ಬಂದ್ಮೇಲೆ ಹೇಳೇ ಹೋಗಿವಂತಿ ಇಬ್ರಿಗೂ. ಅಯ್ಯಣ್ಣ ಬರ್ತೀನಿ ಕಣ, ಊರಿಗೆ ಹೋಗ್ತೀನಿ ನಾನು. ಅದಕ್ಕೆ ಬರ್ತೀನಿ. ಇರೇ ಗೌರಿ, ಒಂದೆರಡು ದಿವಸ ಇದ್ದೋಗಿವಂತೆ. ಮೊನ್ನೆ ದಿವಸ ಬಂದೆ, ಇವತ್ತಾಲೆ ಹೋಗ್ತೀನಿ ಅಂತ ಇದೆಯಾ? ಇರು, ಏನು ಹೋಗಿವಂತೆ? ಇನ್ನೇನು ನಾನು ಬಂದಿದ್ದ ಕೆಲಸ ಮುಗೀತಲ್ಲ, ಕೆಲಸ ಆದ್ಮೇಲೆ ಇನ್ಯಾಕೆ ಹೋಗ್ತೀನಿ ಬಿಡ್ರಿ. ಈಗ ಇನ್ನೇನು ದೇವ್ರ ಪಾವ್ರು ಯಾತು ಇಲ್ಲ ಏನಿಲ್ಲ, ನಾನು ಬಂದಿದ್ದೆ, ನಾನು ಬಂದಿದ್ದ ಕೆಲಸ ಮುಗೀತು. ಹೋಗ್ತೀನಿ ಇನ್ನೊಂದ್ಸಲ, ಯಾವಾಗ ನಾನು ಬಿಡುವಾಗಿದ್ದಾಗ ಬರ್ತೀನಲ್ಲ ಅವಾಗ ಇದ್ದು ಹೋಗ್ತೀನಿ ಒಂದೆರಡು ದಿವಸ ಹೆಚ್ಚಾಗಿ. ಕೆಲಸನ ಏನು ಕೆಲಸನೇ ಗೌರಿ? ಬಂದಿದ್ದ ಕೆಲಸ ಆಯ್ತು ಅಂದ್ರೆ? ಅದು ಅಂದ್ರೆ ಅತ್ತಿಗೆ ಹಂಗಂದ್ರೆ ಅಮ್ಮಯ್ಯ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ನಲ್ವಾ, ಇನ್ನೇನು ನೋಡಿದ್ದಾಯ್ತು, ಇನ್ಯಾಕೆ ಅಂತ ಹೇಳಿದೆ ಅಷ್ಟೇನೆ. ಕೆಲಸ ಅಂದ್ರೆ ಇನ್ನು ಏನು ಇಲ್ಲ, ನೋಡ್ಕೊಂಡು ಹೋಗೋದು ಇದೇ ಕೆಲಸ ಅಷ್ಟೇನೆ. ಓ ಹೌದಾ, ಸರಿ ಅಮ್ಮ ಆಯ್ತು. ನಿನ್ ಕೆಲಸ ಅಂದಲ್ಲ, ಇನ್ನೇನು ಬೇರೆ ಏನೋ ಕೆಲಸ ಇತ್ತೇನೋ ಅಂತ ಕೇಳಿದೆ ಅಷ್ಟೇನೆ. ಸರಿ ಅಮ್ಮ, ನಡಿಯಮ್ಮ ಗೌರಮ್ಮ, ಬಸ್ಸಿಗೆ ಹತ್ತಿಸ್ತೀನಿ, ಹೋಗಿ ಮತ್ತೆ ನಡಿ. ಅಣ್ಣ ಬರ್ತೀನಿ ಕಣೋ. ಎಲ್ಲಿ ನಿನ್ ಮಗ? ಅವನ ಅಲ್ಲೆಲ್ಲ ಹುಡುಗರ ಜೊತೆಗೆ ಆಟ ಆಡ್ತಿದ್ದ. ಅಯ್ಯೋ, ಆಟ ಆಡಕ್ಕೆ ಯಾಕೆ ಬಿಟ್ಟಣ? ಅವತ್ತು ಕಳೆದೋಗಿದ್ನಲ್ಲ ಆಟ ಆಡಕ್ ಹೋಗಿ, ತಿರ್ಗಿ ಹಂಗೆ ಮಾಡ್ಗಿಡೇನು? ಇಲ್ಲ, ಹೇಳಿದೀನಿ ಎಲ್ಗೂ ಹೋಗ್ಬೇಡ, ಯಾರು ಕರೆದ್ರು ಅಂತಾನ. ಸರಿ ಆಯ್ತು ಕಣಪ್ಪ ಅಂತಂದ, ಅದಕ್ಕೆ ಆಟ ಆಡ್ಲಿ ಅಂತ ಬಿಟ್ಟು ಬಂದೆ. ಇನ್ನೇನು ಮಾಡೋಕ್ಕಾಗುತ್ತೆ? ಆಟ ಆಡೋ ಹುಡುಗರನ್ನ ಎಳ್ಕೊಂಬರಕ್ಕಾಗುತ್ತೆ? ಅಳ್ತಾನೆ, ನಾನು ಆಟ ಆಡಬೇಕು ಅಂತಾನೆ, ಅದಕ್ಕೆ ಬಿಟ್ಟು ಬಂದೆ. ಸರಿ ಆಯ್ತು, ಹುಷಾರಾಗಿ ನೋಡ್ಕೊಳ್ರಿ. ಬರ್ಲಾ? ಸರಿ ಗೌರಿ, ಆಯ್ತು. ಗೌರಿ, ಇನ್ನೊಂದು ವಿಷಯ, ಅದು ಏನತ್ಗೆ? ಏನಿಲ್ಲ ಕಣೆ ಗೌರಿ, ದುರ್ಗಮ್ಮ ಮಗುಗೆ ಸೀತನ್ ಮದುವೆ ಮಾಡ್ಕೋಬೇಕು ಅಂತ ಇದ್ದಾಳೆ ದುರ್ಗಮ್ಮ. ಅದಕ್ಕೆ ನಿಮ್ಮೂರಿಗೆ ಬಂದಿದ್ರಂತೆ, ನೀನು ಸಿಕ್ಕಿದ್ದಂತೆ. ಅದಕ್ಕೆ ಬಂದಿದ್ದು ದುರ್ಗಮ್ಮ. ನಾನು ನೋಡಿದೆ, ಬಂದ ತಕ್ಷಣ ಅವ್ರ ಮನೆ ಬೇರೆ ನೋಡಿರ್ಲಿಲ್ವಲ್ಲ, ನಾನೇ ನಮ್ಮಂತ ಕರ್ಕೊಂಡೋಗಿ ಕಾಫಿ ಕಾಸು ಕೊಟ್ಟೆ, ಕುಡ್ದು ಆಮೇಲೆ ಹೋದ್ರು. ನಾನೇ ಕರ್ಕೊಂಡೋಗಿ ತೋರಿಸ್ತೆ, ನಾನೇನು ಅವ್ರ ಮಂತಕ್ಕೆ ಹೋಗ್ಲಿಲ್ಲ, ದೂರದಿಂದಾನೇ ತೋರಿಸ್ತೆ. ಅಲ್ಲ ಮನೆ ಹೋಗು ಅಂತಾನ. ಹೋಗಿದ್ರು, ನೋಡ್ಕೊಂಬಂದ್ರೇನು ಏನೋ ಅದನ್ನೆಲ್ಲ ನಾನೇನು ಕೇಳಲಿಲ್ಲ ಅದಕ್ಕೆ. ನನಗೆ ಯಾಕೆ, ಅವ್ರ ಮನೆ ಸುದ್ದಿ ಅಲ್ವಾ, ಏನಾದರೂ ಮಾಡ್ಕೊಂಬ್ಲಿ. ಅಲ್ಲ ಅದೇನೋ ನಿಜಾನೇ, ಆದರೆ ನೀನೇನೋ ಸೀತಾ ಹಂಗೆ ಹಿಂಗೆ ಅಂತೇಳಿ ಹೇಳ್ದಂತೆ ದುರ್ಗಮ್ಮಗೆ, ಹಂಗೆಲ್ಲ ಏನು ಹೇಳಕ್ ಹೋಗ್ಬೇಡ ಕಣೆ. ನಿನಗೆ ನಿನ್ನ ಶಿವ ಅಣ್ಣ ಜಿಲೇಬಿ ಮೇಲೆ ಸಿಟ್ಟಿರ್ಬೋದು. ಸೀತಾ ಏನು ಮಾಡಿದ್ದಾಳೆ ಹೇಳು? ಅವಳು ತುಂಬ ಒಳ್ಳೆಯವಳು. ದುರ್ಗಮ್ಮನ ಮಗನೂ ಒಳ್ಳೆ ಕೆಲಸ ಮಾಡ್ತಾನೆ, ಇಬ್ರಿಗೂ ಮದುವೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನಾನೇ ಹೇಳಿದ್ದೆ ಅಷ್ಟೇನೆ. ಈ ಮದುವೆನ ಹಾಳು ಮಾಡಕ್ಕೆ ಪ್ರಯತ್ನ ಮಾಡಬೇಡ ಕಣೆ ಗೌರಿ. ಅಲ್ಲ ಏನಕ್ಕೆ ಹಿಂಗೆ ಕೇಳ್ತಾ ಇದ್ದೀರಾ? ನಾನು ಯಾಕೆ ಮದುವೆ ಹಾಳು ಮಾಡಕ್ಕೆ ಪ್ರಯತ್ನ ಮಾಡಲಿ ಹೇಳು? ನನಗೂ ಅವ್ರಿಗೂ ಸಂಬಂಧ ಏನೋ ಇಲ್ಲ ಅಂದಮೇಲೆ ಅವ್ರು ಯಾರಿಗೆ ಕೊಟ್ಟು ಮದುವೆ ಮಾಡಿದ್ರೇನು? ನನಗೆ ಏನಾಗಬೇಕಾಗೈತಿ ಹೇಳು? ಹೇಳಿ, ನಾನೇನು ಅಂತ ಕೆಲಸ ಮಾಡಲ್ಲ ಅದಕ್ಕೆ. ನನಗೇನು ಅಷ್ಟು ಕೆಟ್ಟ ಮನಸ್ಸಿಲ್ಲ. ನನಗೇನೋ ಅವರು ಮನೆಯಿಂದ ಹೊರಗೆ ಹಾಕಿರುವನ್ನ ಸಿಟ್ಟೈತೆ, ಆದರೆ ಇಂಥ ಮದುವೆ ಗಿದ್ವೆ ಎಲ್ಲ ಹಾಳು ಮಾಡೋ ಅಷ್ಟು ಕೆಟ್ಟವಳೇನಲ್ಲ. ನೀವೇನು ಹಂಗೆಲ್ಲನ ತಪ್ಪು ತಿಳ್ಕೊಂಬಕ್ ಹೋಗ್ಬೇಡಿ. ಅವ್ರು ಇಷ್ಟ, ಅವ್ರು ಒಪ್ಕೊಂಡ್ರೆ ಮದುವೆ ಮಾಡ್ಕೊಂಬ್ಲಿ ಹೇಳು, ನನಗೇನಂತೆ? ದುರ್ಗಮ್ಮನ ಇಷ್ಟ, ಅವರು ಆ ಶಿವನ ಇಷ್ಟ, ನನಗೇನಂತೆ?
ಅಲ್ಲ ಅದೇನೋ ನಿಜಾನೇ, ಆದ್ರೆ ನಿನಗೆ ಸಿಟ್ಟಿದ್ದೇ ಇರುತ್ತೆ ಅಲ್ವಾ ಅವ್ರ ಮನೆಯವ್ರ ಮೇಲೆ, ಅದಕ್ಕೆ ಅದು ಅಲ್ಲದೆ ಈ ಊರಿಗೆ ಬೇರೆ ಕೊಡ್ತೀನಿ ಅಂತ ಹೇಳಿದಕ್ಕೂ ಅದಕ್ಕೂ ನಿನಗೆ ಸಿಟ್ಟು ಬಂದಿರುತ್ತೆ ಅಂತ ಅಂತ ಹೇಳ್ದೆ ಅಷ್ಟೇನೆ. ಈ ಸೀತಾನು ಒಳ್ಳೆ ಹುಡುಗಿ ಅಲ್ವಾ ನಿನಗೆ ಗೊತ್ತಿದ್ದಂಗೆನೆ, ಅದಕ್ಕೆ ಹೇಳ್ದೆ ಅಷ್ಟೇನೆ. ನೋಡಿ ಅದಕ್ಕೆ ನನಗೂ ಅವ್ರ ಮನೆಯವ್ರಿಗೂ ಆಗಲ್ಲ ಹಂಗಂತ ಹೇಳಿ ಅವ್ರ ಮನೆಯವರು ಸೀತನ್ ತಗೊಂಡೋಗಿ ಎಲ್ಲೋ ಕೊಡ್ತಾರೆ ಅಂತ ಹೇಳಿ ನಾನು ಯಾಕೆ ಮದುವೆ ಕೆಡಿಸ್ಲಿ? ಮದುವೆ ಕೆಡ್ಸೋದ್ರಿಂದ ನನಗೇನು ಪ್ರಯೋಜನ? ನನಗೆ ಮಸ್ತ ಕೆಲಸ ಐತಿ, ನನ್ನ ಗಂಡ ನಮ್ಮ ಅತ್ತೆ ಬೇರೆ ಹುಷಾರಿಲ್ಲ, ನೋಡ್ಕೋಬೇಕು. ಅಯ್ಯೋ ಮನೆ ಕೆಲಸನೇ ಬೇಜಾನೈತಿ ನನಗೆ, ಇಂಥವೆಲ್ಲನ ಪುರ್ಸತ್ತೆ ಇಲ್ಲ ಇಂಥ ಕೆಲಸ ಮಾಡೋಕ್ಕೆ. ನೀವೇನು ಹಂಗೆಲ್ಲ ತಪ್ಪು ತಿಳ್ಕೊಂಬಕ್ಕೆ ಹೋಗಬೇಡಿ, ನಾನಂಥ ಕೆಲಸ ಮಾಡೋಳು ಅಲ್ಲ. ಯಾಕೆ ಲಕ್ಷ್ಮಕ್ಕ ನನ್ನ ಮಗಳ ಮೇಲೆ ಅನುಮಾನ ಪಡ್ತೀಯಲ್ಲಿ? ಒಂದ್ ಮದ್ವೆನ ಹಾಳು ಮಾಡೋವಷ್ಟು ಕೆಟ್ಟೋಳೇನಲ್ಲ, ನನ್ನ ಮಗಳಿಗೂ ಬುದ್ಧಿ ಐತೆ. ನಿನ್ನ ಹತ್ರ ಏನು ಬುದ್ಧಿ ಹೇಳಿಸ್ಕೋಬೇಕಾಗಿಲ್ಲ. ನಡಿಯಮ್ಮ ಗೌರಮ್ಮ ಸುಮ್ಮನೆ. ಅಲ್ಲ ಹೇಳಿದ್ದು ಅಷ್ಟೇ ಅತ್ತೆ. ಸರಿ ಆಯ್ತು ಗೌರಿ, ನೀನು ಹೋಗ್ಬಾ, ಒಳ್ಳೇದಾಗ್ಲಿ. ಸರಿ ಅತ್ಕೆ, ಅಣ್ಣ ಬರ್ಲಾ ನಾನು? ಸರಿ ಅಮ್ಮ, ಸರಿ ಹೋಗ್ಬಾ, ಒಳ್ಳೇದಾಗ್ಲಿ. ನಮ್ಮ ಗೌರಿ ತುಂಬ ಬದಲಾಗಿದ್ದಾಳೆ ಅಲ್ಲ? ಅವಳ ಮಾತು ಕೇಳಿದ್ರೆ ನನಗೂ ಹಂಗೆ ಅನಿಸ್ತೈತೆ ಕಣ್ರಿ. ಹೆಂಗೋ ಹಿಂಗೆ ಇದ್ರೆ ಸಾಕಾಗ್ಲಾಗಿದ್ದೆ ನಮ್ಮ ಗೌರಿ. ಅವಳು ಚೆನ್ನಾಗಿರ್ತಾಳೆ, ಇದ್ದವರು ಸುಖವಾಗಿರ್ತಾರೆ. ಸರಿ, ನಾನು ಸ್ವಲ್ಪ ದುರ್ಗಮ್ಮರ ಮನೆ ಹತ್ರ ಹೋಗಿ ಬರ್ತೀನಿ. ಯಾಕೆ? ಏನೂ ಇಲ್ಲ, ಅದೇ ಅವ್ರನ್ನ ಯಾವತ್ತು ಕರ್ಸೋಣ ಅಂತ ಕೇಳಕ್ಕೆ. ಅದೇ ಶಿವು ಹಣ್ಣನು ಮತ್ತೆ ಜಿಲೇಬಿನು ಒಂದ್ಸಲ ಬಂದು ಅವರು ಒಂದ್ಸಲ ನೋಡ್ಕೊಂಡೋದ್ರೆ ಇವ್ರ ಮನೇನು ಆಮೇಲೆ ಮದುವೆ ಮಾತುಕತೆ ಆಡಕ್ಕಾಗುತ್ತೆ ಅಂತನ ಕೇಳ್ಕೊಂಬರ್ತೀನಿ ದುರ್ಗಮ್ಮನ ಯಾವ್ದಕ್ಕೂ ಹೋಗಿ. ಸರಿ ಆಯ್ತು, ಹೋಗ್ಬಾ. ದುರ್ಗಮ್ಮ ದುರ್ಗಮ್ಮ, ಎಲ್ಗೋ ಹೊರಟಿರಂಗಿದ್ಯಾ? ಎಲ್ಗೂ ಇಲ್ಲ, ಇಲ್ಲೇನೆ ಒಂದ್ ಸ್ವಲ್ಪ ಸೊಪ್ಪು ಕಿತ್ಕೊಂಬರೋಣ ಅಂತ ಹೊಲ್ದ ಕಡೆಗೆ ಹೋಗ್ತಾ ಇದ್ದೆ. ಮಳೆ ಬಂದೈತಲ್ವಾ, ಸೊಪ್ಪಿದ್ದೈತಂತೆ, ಅದಕ್ಕೆ ಕಿತ್ಕೊಂಬರೋಣ ಅಂತ ಹೋಗ್ತಾ ಇದ್ದೀನಿ. ಅಲ್ಲಿ ಉಂಡೆನೆ ಲಕ್ಷ್ಮಕ್ಕ? ಉಂಡೆ ಕಣೆ ದುರ್ಗಮ್ಮ, ನಾನು ಊಟ ಮಾಡಿ ನಿನ್ನೇನೋ ಕೇಳ್ಬೇಕಾಗಿತ್ತು, ಅದಕ್ಕೆ ಬಂದೆ. ಏನ್ ಹೇಳು? ಅದೇ ನೀವು ಹೋಗಿ ಸೀತನ್ ನೋಡ್ಕೊಂಬಂದ್ರಲ್ಲ ನೀನು ನಿನ್ ಮಗನು, ಓಕೆ ನಮ್ಗುನು ಅಂತ ಹೇಳ್ದ, ನನ್ನ ಮಗನು ಅಂತ ಹೇಳ್ದಲ್ಲ, ಅದಕ್ಕೆ ಅವರು ಒಂದ್ಸಲ ನಿಮ್ಮ ಮನೆ ನೋಡ್ಕೊಂಡು ಹೋದ್ರೆ ಚೆನ್ನಾಗಿರುತ್ತೆ, ಮುಂದಕ್ಕೆ ಮದ್ವೆ ಮಾತುಕತೆ ಆಡ್ಬೋದು ಅಂತಾನ. ಅದಕ್ಕೆ ಸೀತಾರ ಅವ್ರ ಅಣ್ಣ ಇನ್ನು ಹೊತ್ಕೇನು ಕರ್ಸನ ಅಂತಿದ್ದೀನಿ. ಯಾವತ್ ಬರ್ಲಿ ಇಲ್ಲಿಗೆ? ಅಯ್ಯೋ ಲಕ್ಷ್ಮಕ್ಕ, ನಿನಗೆ ಹೇಳದ ಮರ್ತು ಬಿಟ್ಟಿದ್ದೆ. ಈಗ ನನ್ನ ಮಗುಗೆ ಮದುವೆ ಮಾಡಲ್ಲ ಕಣೆ. ಈಗ ಸದ್ಯಕ್ಕೆ ಬೇಡ, ಇನ್ನೊಂದು ವರ್ಷ ಬಿಟ್ಟು ಮಾಡೋಣ ಅಂದ್ಕೊಂಡಿದೀವಿ. ಅದಕ್ಕೆ ಏನು ಹೇಳಕ್ ಹೋಗ್ಬೇಡ, ನಾವು ಈಗಲೇ ಮದುವೆ ಮಾಡಲ್ಲ ನನ್ನ ಮಗುಗೆ. ಈಗಲೇ ಮದುವೆ ಮಾಡಲ್ಲ ಅಂದ್ರೆ ಏನರ್ಥ? ಅಲ್ಲ ಸೀತಾ, ನಿಮ್ಗೆ ಒಪ್ಪಿಗೆ ತಾನೆ? ನಿನ್ ಮಗುಗೂ ಇಷ್ಟನೇ ನೋಡ್ಕೊಂಬಂದ್ವಿ ಅಂತ ಹೇಳಿದೆ, ಈಗ ನೋಡಿದ್ರೆ ಈಗಲೇ ಮದುವೆ ಮಾಡಲ್ಲ ಹಂಗೆ ಅಂತ ಇದ್ಯಾ? ಹೋಗ್ಲಿ ಬಿಡು, ಈಗಲೇ ಮದುವೆ ಮಾಡ್ತಿದ್ದೆ ಹೊಟ್ಟೆ ಹೊತ್ತು. ಏನು ಈಗೇನು ಅರ್ಜೆಂಟ್ ಏನು ಮದುವೆ ಯಾರು ಮಾಡಲ್ಲ. ಈಗ ನೋಡ್ಕೊಂಡೋಗಿ ಮದುವೆ ಮಾತುಕತೆ ಮುಗಿಸ್ಕೊಂಡ್ರೆ ಆಮೇಲೆ ತೀರಾ ತಡವಾಗಿ ಮದುವೆ ಮಾಡುವಂತೆ. ಈಗ ಅವರು ನೋಡ್ಕೊಂಡು ಹೋಗಕ್ ಬರ್ತಾರೆ ಅಂತ ಹೇಳಿದೆ ಅಷ್ಟೇನೆ. ಬೇಡ, ನಾವು ಈಗ ಮದುವೆ ಮಾಡೋ ಪರಿಸ್ಥಿತಿಲಿಲ್ಲ, ಅದಕ್ಕೆ ನಮ್ಮ ಅಯ್ಯಪ್ಪ ಬೇಡ ಅಂತ ಹೇಳ್ತು. ಯಾವ್ರಿಗೆ ಬೇರೆ ಕಡೆ ಎಲ್ಲಾದ್ರೂ ಗಂಡು ನೋಡ್ಕೊಂಬ ಕೇಳು. ನನ್ನ ಮಗುಗೆ ಈಗಲೇ ನಾವು ಮದುವೆ ಮಾಡಲ್ಲ. ನನಗೆ ಕೂಲಿ ಹೋಗಕ್ಕೆ ಗೊತ್ತಾಗುತ್ತೆ, ಹೋಗ್ತೀನಿ. ದುರ್ಗಮ್ಮ ದುರ್ಗಮ್ಮ, ಇದೇನಿದು ಹಿಂಗೆ ಕಡ್ಡಿ ಎರಡು ತುಂಡಾಗಂಗೆ ಮಾತಾಡಿ ಹೋಗ್ತಾ ಇದ್ದಾಳೆ. ಈಗ ತಾನೇ ಮದುವೆ ಮಾಡ್ತೀವಿ ಇಷ್ಟ ಅಂತ ಹೇಳಿದ್ವಿ, ಈಗ ನೋಡಿದ್ರೆ ಬೇರೆ ಕಡೆ ಎಲ್ಲ ನಮ್ಮ ಮಾಡಕ್ಕೆ ಹೇಳು ಅಂತ ಹೇಳ್ತಾ ಇದ್ದಾಳೆ. ಏನಾಯ್ತು ಈ ದುರ್ಗಮ್ಮನಿಗೆ? ಅಯ್ಯೋ ದೇವ್ರೆ, ಏನಾಯ್ತಪ್ಪ ಈ ಅಮ್ಮಗೆ? ಒಂದೊಂದ್ಸರಿ ಒಂದೊಂದ್ ಥರ ಇರ್ತಾಳೆ ಅಮ್ಮ. ಅವತ್ತು ನೋಡ್ಕೊಂಬಂದಾಗ ನನಗೂ ನನ್ನ ಮಗುಗೆ ಇಬ್ರಿಗೂ ಇಷ್ಟ ಆದ್ಲು, ಅವಳೆ ಮದುವೆ ಮಾಡ್ಕೊಂತೀವಿ ಅಂತ ಹೇಳಿದ್ಲು. ಈಗ ನೋಡಿದ್ರೆ ಹಿಂಗೆ ಮಾತಾಡಿಬಿಟ್ಟು ಹೋಗ್ತೈತಿ ಅಮ್ಮ ಮುಖ ತಿರುಗಿಸ್ಕೊಂಡು. ಏನಪ್ಪ ವಿಚಿತ್ರ. ಅಯ್ಯೋ ದೇವ್ರೆ, ಏನಾಯ್ತಪ್ಪ ಈ ಅಮ್ಮಗೆ? ಅಲ್ಲ ಇಷ್ಟ ಅಂತ ಹೇಳ್ಬಿಟ್ಟು ಈಗ ನೋಡಿದ್ರೆ ಹಿಂಗೆ ಹೇಳುತ್ತಿದ್ದಾಳಲ್ಲ ಈ ಅಮ್ಮ. ಏನಪ್ಪ ಇದು? ಏನು ವಿಷಯ ಅಂತಾನು ಹೇಳಿಲ್ಲ, ಹಂಗೆ ಹೋಗ್ತಾ ಇದ್ದಾಳೆ ಅಮ್ಮ ಮುಖ ತಿರುಗಿಸ್ಕೊಂಡು. ಹೋಗ್ಲಿ ಬಿಡು, ನನಗೇನಾಗಬೇಕಾಗೈತಿ ಅಷ್ಟೇ. ಏನೋ ಒಳ್ಳೆ ಹುಡುಗಿ ಅಂತ ತೋರಿಸಿದ್ರೆ ಈ ಅಮ್ಮ ನೋಡಿದ್ರೆ ಹಿಂಗೆ ಮಾತಾಡ್ತಾಳೆ. ಏನೋಪ್ಪ, ಏನೋ ಒಂದು ಗೊತ್ತಾಗ್ತಿಲ್ಲ. ಹೋಗೋಣ ನಮ್ಮಂತಕ್ಕೆ. ಏನೋ ನಾಳೆ ಕರ್ಸೋಣ ಒಳ್ಳೆ ದಿನ ಅಂತ ನಾನು ಕೇಳಕ್ಕಂತ ಬಂದರೆ ಈ ಅಮ್ಮ ನೋಡಿರಿ ಈಗ ಸದ್ಯಕ್ಕೆ ಮದುವೆ ಮಾಡಲ್ಲ ಅಂತ ಹೇಳ್ತಾಳೆ. ಏನಾದರೂ ಮಾಡ್ಕೊಂಬಿ, ನಮ್ಗೆ ಏನಾಗ ಹೋಗೋಣ ತಮ್ಮಂತಕ್ಕೆ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.